ನಿವೇಶನ ಮಂಜೂರಾಗಿದ್ದರೂ ಸಹ ಹಕ್ಕುಪತ್ರ ನೀಡದ್ದಕ್ಕೆ ಮಹಿಳೆಯೋರ್ವಳು ಜಿಲ್ಲಾ ಉಸ್ತುವಾರಿ ಸಚಿವರ ಜನಸ್ಪಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ದಯಾಮರಣ ಕೋರಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಹಕ್ಕುಪತ್ರ ನೀಡದ್ದಕ್ಕೆ ವೇದಿಕೆಯಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಶಿರಾದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆ ಬೇಸರ ವ್ಯಕ್ತಪಡಿಸಿದ್ದಾಳೆ. ಸಚಿವರು ಡಿಸಿಗೆ, ಡಿಸಿ ಕಮಿಷನರ್ ಕಡೆಗೆ ಕಳುಹಿಸುತ್ತಾರೆ. ಹೀಗೆ 15 ದಿನಕ್ಕೊಮ್ಮೆ ಅಲೆದಾಡುತ್ತಿದ್ದೇನೆ. ಜನಸಂಪರ್ಕ ಸಭೆಯಲ್ಲಿ ಸ್ಪಂದನೆಯಿಲ್ಲ. ಹಕ್ಕುಪತ್ರಕ್ಕೆ 25,000 ರು ಕೇಳುತ್ತಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಇದೇ ವೇಳೆ ಮಹಿಳೆ ಹಾಡಿನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾಳೆ. ಬಾರಯ್ಯ ಸಿದ್ದಯ್ಯ, ಬಾರಯ್ಯ ರಾಮಯ್ಯ, ನಮ್ಮ ಮನವಿ ಆಲಿಸಯ್ಯ, ಗೃಹಲಕ್ಷ್ಮಿ ಬೇಡಯ್ಯ, ಗೃಹವನ್ನ ನೀಡಯ್ಯ ಎಂದು ಹಾಡಿನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಹಕ್ಕುಪತ್ರ ನೀಡುವಂತೆ ಮನವಿ ಮಾಡಿದ್ದಾಳೆ. ಹೇಳ್ತಾ ಇದ್ದೀನಿ ಸಿಎಂ ಸಾಹೇಬ್ರಿಗೆ, ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ, ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ ನುಗೂಡ ಬೇಡವಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ, ಪಾಲಿಸೋ ಎನ್ನ ಈ ಮೊರೆಯ, ಬಾರಯ್ಯ ಬಾರಯ್ಯ ಬಾರು ಎನ್ನ ಸಿದ್ದಯ್ಯ, ಯಾವೂರು ಏನಂತ ಕೇಳು ನನ್ನ ರಾಮಯ್ಯ. ಅಲ್ಲದೆ 2024ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ತುಮಕೂರಿಗೆ ಬಂದಿದ್ದ ವೇಳೆ ಇದೇ ಮಹಿಳೆಗೆ 20/30 ಜಾಗ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಈವರೆಗೂ ಆ ಜಾಗ ಹೇಳಿಲ್ಲ, ಹಕ್ಕುಪತ್ರ ನೀಡಿಲ್ಲ ಎಂದು ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.